ಪಾಪ ಗೃಹ ಸಚಿವರದ್ದು ಇವತ್ತು ಹೇಳಿಕೆ ನೋಡಿದೆ, ಅವ್ರಿಗೂ ಪಾಪ ಪೊಲಿಟಿಕಲಿ ವೈರಾಗ್ಯ ಬಂದಂಗಿದೆ ನೋಡಿದ್ರೆ. ನೆನ್ನೆ ಏನೋ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಏನೋ ಹೇಳೋರಲ್ಲ, ಏನಾದರೂ ಈ ಸರ್ಕಾರಕ್ಕೆ 136 ಸೀಟ್ ಗೆದ್ದಿರೋ ಅಂಥ ಸರ್ಕಾರ ಇದು. ಇಲ್ಲೇನು 2-3 ಪಕ್ಷಗಳು ಸೇರೇನು ಮಾಡ್ತಾ ಇಲ್ಲ. ಪ್ರತಿನಿತ್ಯ ಅವರ ಹೇಳಿಕೆಗಳು, ಮಂತ್ರಿಗಳದು ಎಲ್ಲಾದರೂ ಕಂಟ್ರೋಲ್ ಇದೆ ಈ ಸರ್ಕಾರದಲ್ಲಿ? ಯಾರಿಗೆ ಕಂಟ್ರೋಲ್ ಇದೆ? ಜನಕ್ಕೇನು ಸಂದೇಶ ಕೊಡ್ತೀರಿ? ಅಧಿಕಾರಿಗಳಿಗೇನು ಸಂದೇಶ ಕೊಡ್ತೀರಿ? ನಿಮ್ಮ ಮಾತು ಕೇಳ್ತಾರೆ ಅಧಿಕಾರಿಗಳು? ಏನೋ ಗೊತ್ತಿಲ್ಲ. ಇವತ್ತು ಪತ್ರಿಕೆಯಲ್ಲಿ ನೋಡದೆ ಬರದ ರಿಸೈನ್ ಮಾಡ್ತೀನಿ ಅಂತ ಹೇಳೋರೆ. ಅಂದರೆ ಬಹುಶಃ ಅವರ ಆತ್ಮಕ್ಕೆ ಅವ್ರು ಪ್ರಶ್ನೆ ಹಾಕೊಂಡ್ಬಿಟ್ಟಿರ್ಬೇಕು. ಮೊನ್ನೆಯಲ್ಲೋ ಯಾಕೋ ಇದರಲ್ಲಿ ಇರೋದು ಮರ್ಯಾದಸ್ಥರು ಇರೋದು ಒಳ್ಳೆಯದಲ್ಲ ಅಂತೇಳಿ ತೀರ್ಮಾನಕ್ಕೆ ಏನಾದ್ರು ಬಂದಿದ್ದಾರೋ ಹೇಳಿಕೆ ಕೊಟ್ಟವರೋ ಗೊತ್ತಿಲ್ಲ. ಅಲ್ಲ, 5 ವರ್ಷ ಇರೋದು ಬಿಡೋದು ಅದೇನೋ ಅವ್ರಿಗೆ ಸೇರಿದ್ದು. ಪಾಪ ಅದೇನೋ ಹೇಳ್ತಾ ಇಲ್ವ ಮಾದೇವಪ್ಪನವರು, ಏನೋ ರೆಕಾರ್ಡ್ ಮಾಡಬೇಕಂತಲ್ಲ. ರೆಕಾರ್ಡು ಮಾದೇವಪ್ಪನವರೇ ರೆಕಾರ್ಡ್ ಮಾಡೋದು ಎಷ್ಟು ವರ್ಷ ರಾಜ್ಯ ಆಳಿದ್ರಿ ಅಂತ ಅಲ್ಲ, ಎಷ್ಟು ದಿವಸದಲ್ಲಿ ನಾಡಿನ ಜನತೆಗೆ ಏನು ಕೊಟ್ರಿ ಅನ್ನೋದು ಮುಖ್ಯ. ಈ ನಾಡಿನ ಜನತೆ ಸಮಸ್ಯೆ ಏನು ಬಗೆಹರಿಸಿದಿರಿ ಅದು ಮುಖ್ಯ. ಎಷ್ಟು ವರ್ಷ ಇದ್ರೇನು? ಇಪ್ಪತ್ತು ತಿಂಗಳು ಹೌದು ನಾನಿದ್ದೆ ಮುಖ್ಯಮಂತ್ರಿ, 14 ತಿಂಗಳಿದ್ದೆ ಒಂದು ಕೋಯಲೇಷನ್ ಗೌರ್ಮೆಂಟ್ನಲ್ಲಿ. ತೃಪ್ತಿ ಇದೆ ನನಗೆ. 4 ಜನಕ್ಕೆ ಒಳ್ಳೇದು ಮಾಡಿದ್ದೀನಿ. ನೀವೇನು ಮಾಡಿದ್ದೀರಿ? ಅದೆಂಥದ್ದು ಗ್ಯಾರಂಟಿ. ಏನು ಯಾರಪ್ಪನ ಮನೆ ದುಡ್ಡದು ಗ್ಯಾರಂಟಿಗೆ ಕೊಡ್ತಾ ಇರೋದು? 60 ರೂಪಾಯಿ ಇದ್ದಿದ್ದು ನಿಮ್ಮ ಮೆಟ್ರೋ ದರ 90 ರೂಪಾಯಿ ಮಾಡ್ಕೊಂಡು ನೀವೇ ಬೇಕಾ ಕೊಡೋಕ್ಕೆ? ನೀವು 2,000 ಕೊಡ್ತಾ ಇದ್ದೀರಲ್ಲ. ಈ ರೀತಿ ದರ ಏರಿಕೆ ಮಾಡಿದ್ರೆ ನಾನು 10,000 ರೂಪಾಯಿ ಕೊಡ್ತೀನಿ. ಈ ರೀತಿ ದರ ಏರಿಸಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಯಾವುದು ಬಿಟ್ಟಿದ್ದೀರಿ? ಯಾವುದು ಬಿಟ್ಟಿರೋದು ಯಾವುದು ನೋಡಬೇಕೀಗ ನಿಮ್ಮದು?